ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಗುಳೇದಗುಡ್ಡದಲ್ಲಿ ಇರುವಂತಹ ವರದಾನೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೇನೆ. ವಿಶೇಷತೆ ಏನಂತಂದರೆ ಇವತ್ತು ಚಟ್ಟಿ ಅಮಾವಾಸ್ಯೆ ಆದ ಕಾರಣ ಅಲ್ಲಿ ಸಾಕ್ಷಾತ್ ಗುಡ್ಡಾಪುರದಲ್ಲಿ ವರದಾನೇಶ್ವರಿ ಜಾತ್ರೆಯೂ ಇದೆ. ಅದೇ ರೀತಿ ನಮ್ಮ ಗುಳೇದಗುಡ್ಡದಲ್ಲಿ ಸಹಿತ ವಿಶೇಷ ಪೂಜೆ ಮತ್ತು ಅಲಂಕಾರ ಯಾವ ರೀತಿ ಇದೆ ಅಂತ ಬನ್ನಿ ತೋರಿಸ್ತೀನಿ. ದೇವಸ್ಥಾನ ಕೂಡ ಅತಿ ಸುಂದರವಾದಂಥ ದೇವಸ್ಥಾನ. ಅದ್ರ ಜೊತೆಗೇ ಇಲ್ಲಿ ಜಡೇಶಂಕರಲಿಂಗ ದೇವಸ್ಥಾನವೂ ಇದೆ. ದಾನೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ಇದೆ, ಅದು ಕೂಡ ತುಂಬ ಸುಂದರವಾಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಪ್ರತಿ ವರ್ಷವೂ ಸಹಿತ ಗುಡ್ಡಾಪುರದಲ್ಲಿ ಯಾವ ರೀತಿ ಚಟ್ಟಿ ಅಮಾವಾಸ್ಯೆನ ಸೆಲೆಬ್ರೇಷನ್ ಮಾಡ್ತಾರೋ ಇಲ್ಲಿ ಅದೇ ರೀತಿಯೇ ಅನ್ನ ಸಂತರ್ಪಣೆ ಆಗಿರ್ಬೋದು, ವಿಶೇಷ ಅಲಂಕಾರ ಆಗಿರ್ಬೋದು, ಹೀಗೆ ಎಲ್ಲರೂ ಇಲ್ಲಿ ಭಕ್ತಿಯಿಂದ ಬರೀತಾರೆ ಅಂತಲೇ ಹೇಳ್ಬೋದು. ನಮ್ಮ ಗುಳೇದಗುಡ್ಡದಲ್ಲಿ ಶ್ರೀ ವರದಾನೇಶ್ವರಿ ದೇವಸ್ಥಾನ ಇರುವುದು ನಮಗೆ ಒಂದು ರೀತಿ ತುಂಬ ಒಂದು ಭಕ್ತಿಯ ಒಂದು ಪರಾಕಾಷ್ಠೆಗೆ ಒಂದು ಕಾರಣ. ಯಾಕಂದರೆ ಇಲ್ಲಿ ನಾವು ಕೆಲವೊಂದಿಷ್ಟು ಜನ ಗುಡ್ಡಾಪುರಕ್ಕೆ ಹೋಗದೇ ಇರೋರು ಇಲ್ಲೇ ಗುಡ್ಡಾಪುರ ದಾನಮ್ಮನ ದರ್ಶನವನ್ನು ಇಲ್ಲೇ ಎಲ್ಲರೂ ಪಡಿಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಅಲ್ಲಿ ಆಗದೇ ಇರುವಂಥವರು ಇಲ್ಲಿ ಬಂದು ಶ್ರೀ ಗುಡ್ಡಾಪುರ ದಾನಮ್ಮನ ದರ್ಶನ ಪಡೆಯುತ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ ದೇವಸ್ಥಾನ. ಇನ್ನು ನಮ್ಮ ಚಾನಲ್ ಯಾರೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಹೊಸ ಹೊಸ ದೇವಸ್ಥಾನಗಳು ನಮ್ಮ ಗುಳೇದಗುಡ್ಡದಲ್ಲಿ ಇನ್ನೂ ಸಾಕಷ್ಟಿವೆ, ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳ್ತೇನೆ. ದಯವಿಟ್ಟು ನಮ್ಮ ಚಾನಲ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.